ಮರುಭೂಮಿಯಲ್ಲಿ ಮರಳು ದಿಬ್ಬಗಳ ನಡುವೆ ಹಸಿಮಣ್ಣಿನ ಮನೆಯಿತ್ತು. ಆ ಮನೆಯಲ್ಲಿ 100 ವರ್ಷದ ವೃದ್ಧನೊಬ್ಬ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದ. ಇಂದಿಗೂ ಆ ವೃದ್ಧ ಸುಖನಿದ್ರೆಯಲ್ಲಿದ್ದ. ರಾತ್ರಿಯ ಮೌನ ಆವರಿಸಿತ್ತು. ರಾತ್ರಿ ತುಂಬಾ ಗಾಢವಾಗಿತ್ತು. ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟಿದ ಸದ್ದು. ಆ ಮುದುಕ ಆಘಾತದಿಂದ ಎದ್ದ. ಅವನ ಕಣ್ಣುಗಳು ತೆರೆದವು. ಅವನು ತನ್ನೊಳಗೆ, ಈ ಸಮಯದಲ್ಲಿ ನನ್ನ ಮನೆಯಲ್ಲಿ ಯಾರಿರಬಹುದು? ಈ ನಿರ್ಜನ ಸ್ಥಿತಿಯಲ್ಲಿ ಯಾರೂ ಇಲ್ಲಿಗೆ ಬಂದಿಲ್ಲ ಎಂದು ಹೇಳಿದನು. ಆದರೆ ನಂತರ ಬಾಗಿಲು ಜೋರಾಗಿ ಬಡಿಯಲು ಪ್ರಾರಂಭಿಸಿತು. ಮುದುಕ ತನ್ನ ಹಾಸಿಗೆಯಿಂದ ಎದ್ದು ನಿಧಾನವಾಗಿ ಬಾಗಿಲಿನ ಬಳಿಗೆ ಹೋದನು. ಮತ್ತು ಅವನು ಬಾಗಿಲು ತೆರೆದ ತಕ್ಷಣ ಹೊರಗಿನ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡನು. ಅವನ ಮುಂದೆ ಒಬ್ಬ ಯುವ ಸುಂದರ ಹುಡುಗಿ ನಿಂತಿದ್ದಳು. ಅವಳ ಹೆಸರು ಸೀಮಾ. ಆ ಮುದುಕ ಸೀಮಾಳನ್ನು ನೋಡಿದ ಕೂಡಲೇ ಅವನಿಗೆ ಒಂದು ವಿಚಿತ್ರ ಆಕರ್ಷಣೆ ಉಂಟಾಯಿತು. ಅವನು ಅವಳನ್ನು ನೋಡುತ್ತಲೇ ಇದ್ದನು. ಅವಳಿಂದ ಕಣ್ಣು ತೆಗೆಯಲು ಅವನಿಗೆ ಸಾಧ್ಯವಾಗಲಿಲ್ಲ. ನೀನ್ಯಾರು ಎಂದು ವೃದ್ಧ ಕೇಳಿದ. ಈ ಸಮಯದಲ್ಲಿ ಈ ನಿರ್ಜನ ಪ್ರದೇಶದಲ್ಲಿ ನೀನೇನ್ ಮಾಡುತ್ತಿದ್ದೀಯಾ? ಸೀಮಾ ಉತ್ತರಿಸಿದಳು. ನಾನು ಅಜ್ಮೀರ್ಗೆ ಹೋಗ್ತಿದ್ದೆ, ಆದರೆ ದಾರಿ ಮರೆತಿದ್ದೆ. ಒಂದು ರಾತ್ರಿ ನನ್ನ ಮನೆಯಲ್ಲಿಯೇ ಇರಲು ಬಿಡಿ. ಬೆಳಿಗ್ಗೆ ಬಂದ ತಕ್ಷಣ ನಾನು ಹೊರಡುತ್ತೇನೆ. ಸೀಮಾಳನ್ನು ನೋಡಿ ಆ ಮುದುಕ ದಿಗ್ಭ್ರಮೆಗೊಂಡ. ಅವನು ಒಳಗ್ಬಾ ಅಂದ. ಸೀಮಾ ಮನೆಯೊಳಗೆ ಬಂದಳು. ಆ ಮುದುಕ ಅವಳಿಗೆ ಒಂದು ಮೂಲೆಯನ್ನು ತೋರಿಸಿ, ಇಲ್ಲಿ ಮಲಗು ಎಂದ. ಸೀಮಾ ಮಲಗಿದಳು. ಆದರೆ ರಾತ್ರಿಯ ಕೊನೆಯ ಕ್ಷಣದಲ್ಲಿ ಅವಳ ಪಕ್ಕದಲ್ಲಿ ಯಾರೋ ನಿಂತಿದ್ದಾರೆಂದು ಅವಳಿಗೆ ಅನಿಸಿತು. ಅವಳು ನಿಧಾನವಾಗಿ ಕಣ್ಣು ತೆರೆದಳು. ಆ ಮುದುಕ ಅಲ್ಲಿ ನಿಂತಿರುವುದನ್ನು ಅವಳು ನೋಡಿದಳು. ಅವನು ವಿಚಿತ್ರ ಕಣ್ಣುಗಳಿಂದ ಅವಳನ್ನು ನೋಡುತ್ತಿದ್ದನು. ಸೀಮಾ ಇದ್ದಕ್ಕಿದ್ದಂತೆ ಎದ್ದು ನಿಂತಳು. ಅವಳು, ಏನಾಯ್ತು? ನೀವಿಲ್ಲಿ ಏನ್ ಮಾಡ್ತಿದ್ದೀರಿ ಎಂದು ಕೇಳಿದಳು. ಆ ಮುದುಕ, ಏನೂ ಇಲ್ಲ, ನಿಮಗೆ ಚಳಿ ಇರಬಹುದು, ನಿಮಗೆ ಕಂಬಳಿ ಕೊಡಲು ಬಂದಿದ್ದೇನೆ ಎಂದನು. ಸೀಮಾ ಕೋಪದಿಂದ ಕಂಬಳಿಯನ್ನು ತೆಗೆದುಕೊಂಡಳು. ಅದನ್ನು ಸುತ್ತಿ ಮಲಗಿದಳು. ಆದರೆ ಸೀಮಾ ಮಲಗಿದ ನಂತರವೂ ಆ ಮುದುಕ ಅಲ್ಲೇ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಆಸೆ ಇತ್ತು. ಅವನು ಸೀಮಾಳನ್ನೇ ನೋಡುತ್ತಲೇ ಇದ್ದನು. ಬೆಳಿಗ್ಗೆ ಸೀಮಾ ಅವನಿಗೆ ಧನ್ಯವಾದ ಹೇಳಿ ಮನೆಯಿಂದ ಹೊರಟು ಹೋದಳು. ಆಗ ಆ ಮುದುಕ ಹೇಳಿದ, ನೀನ್ ಎಲ್ಲಿಗೆ ಹೋಗ್ತೀಯಾ? ನೀನು ಚಿಕ್ಕ ಹುಡುಗಿ. ಅಜ್ಮೀರ್ ಇಲ್ಲಿಂದ ತುಂಬಾ ದೂರದಲ್ಲಿದೆ. ಮುದುಕ ಹತ್ತಿರ ಬಂದ. ಅವನು ಸೀಮಾಳ ಕೈ ಹಿಡಿದುಕೊಂಡು, ಇಂದು ರಾತ್ರಿ ಇಲ್ಲೇ ಇರು, ಒಂದು ರಾತ್ರಿ ಅಷ್ಟೇ ಅಂದ. ಸೀಮಾ ಕೋಪದಿಂದ ತನ್ನ ಕೈಯನ್ನು ಬಿಡುತ್ತಾ, ಏನ್ ಹೇಳ್ತಿದ್ದೀಯಾ ಎಂದಳು. ಆ ಮುದುಕ, ಹಾಗಾದ್ರೆ ನಾನು ನಿನ್ನ ಹೊರಡುವಿಕೆಗೆ ವ್ಯವಸ್ಥೆ ಮಾಡ್ತೇನೆ ಎಂದ. ಅವನ ಕಣ್ಣುಗಳಲ್ಲಿ ಅದೇ ವಿಚಿತ್ರ ಕಣ್ಣುಗಳಿದ್ದವು. ಅವನು ಏನೋ ಯೋಜಿಸುತ್ತಿರುವಂತೆ. ಸೀಮಾ ಅವನ ಮಾತನ್ನು ಕೇಳಿ ಅಲ್ಲಿಯೇ ಉಳಿಯಲು ಸಿದ್ಧಳಾದಳು. ಆ ಮುದುಕ ಸೀಮಾ ತನ್ನ ಬಳಿಗೆ ಬರಬೇಕೆಂದು ಬಯಸುತ್ತಾ ಅವಳನ್ನು ನೋಡುತ್ತಲೇ ಇದ್ದನು. ರಾತ್ರಿಯಾಯಿತು. ಸೀಮಾ ಮೂಲೆಯಲ್ಲಿ ತನ್ನ ಹಾಸಿಗೆಯ ಮೇಲೆ ಮಲಗಿದಳು. ಮುದುಕ ಕೂಡ ತನ್ನ ಹಾಸಿಗೆಯ ಮೇಲೆ ಮಲಗಿದನು. ರಾತ್ರಿಯ ಕೊನೆಯ ಘಂಟೆ ಬಂದಾಗ ಮೌನವು ಆಳವಾಗಿತ್ತು. ಮುದುಕ ನಿಧಾನವಾಗಿ ಎದ್ದನು. ಅವನು ನಿಧಾನವಾಗಿ ಸೀಮಾ ಬಳಿಗೆ ನಡೆದನು. ಅವನು ಅವಳನ್ನು ಬಹಳ ಹೊತ್ತು ನೋಡುತ್ತಲೇ ಇದ್ದನು. ನಂತರ ಅವನು ಅವಳ ಪಕ್ಕದಲ್ಲಿ ಕುಳಿತನು. ಅವನು ಸೀಮಾಳ ಹೊಣೆಯನ್ನು ನಿಧಾನವಾಗಿ ಮುಟ್ಟಲು ಪ್ರಾರಂಭಿಸಿದನು. ಇದ್ದಕ್ಕಿದ್ದಂತೆ ಸೀಮಾ ಕಣ್ಣು ತೆರೆದಳು. ಅವಳು ಆತುರದಿಂದ ಎದ್ದಳು. ಏನಾಯಿತು? ನೀವಿಲ್ಲೇನ್ ಮಾಡ್ತಿದ್ದೀರಿ ಎಂದು ಕೋಪದಿಂದ ಕೇಳಿದಳು. ಆ ಮುದುಕ ಕನಸಿನಲ್ಲಿ ಕಳೆದು ಹೋದವನಂತೆ ಅವಳ ಕಣ್ಣುಗಳನ್ನು ನೋಡುತ್ತಲೇ ಇದ್ದನು. ನಂತರ ಅವನು, ನಿನಗೆ ದಿಂಬು ಕೊಡಲು ಬಂದಿದ್ದೇನೆ ಎಂದನು. ನೀನು ದಿಂಬಿಲ್ಲದೆ ಮಲಗಿದ್ದೀಯಾ? ನಿನ್ನ ಕುತ್ತಿಗೆ ನೋವುತ್ತೆ. ದಿಂಬು ಇಲ್ಲಿದೆ. ಸೀಮಾ ದಿಂಬನ್ನು ತೆಗೆದುಕೊಂಡಳು. ಕೋಪದಿಂದ ಮುಖ ತಿರುಗಿಸಿದಳು. ಇಲ್ಲಿಂದ ಹೋಗು ಎಂದಳು. ಆ ಮುದುಕ ಮತ್ತೆ ತನ್ನ ಹಾಸಿಗೆಗೆ ಹೋದ. ರಾತ್ರಿ ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳಲು ಶುರುಮಾಡಿತು. ಸೀಮಾ ಬೆಳಿಗ್ಗೆ ಹೊರಡುತ್ತಾಳೆ. ಇಂದು ನನ್ನ ಕೊನೆಯ ಅವಕಾಶವಾಗಿರಲಿಲ್ಲ. ಆದ್ರೆ ಅವನೂ ಕೂಡ ಹೊರಟು ಹೋದನು. ನಂತರ ಅವನು, ಇಲ್ಲ, ನಾನವಳನ್ನು ಹೀಗೆ ಹೋಗಲು ಬಿಡುವುದಿಲ್ಲ ಎಂದನು. ಏನೋ ಉಪಾಯ ಇರಬೇಕು. ನಾಳೆ ಅವಳನ್ನು ಹೇಗಾದರೂ ನಿಲ್ಲಿಸಬೇಕು. ಈ ಆಲೋಚನೆಗಳಲ್ಲಿ ಮುಳುಗಿ ಕೊನೆಗೂ ಮುದುಕ ನಿದ್ರೆಗೆ ಜಾರಿದ. ಬೆಳಿಗ್ಗೆ ಸೀಮಾ ಎದ್ದು ವೃದ್ಧನ ಬಳಿಗೆ ಬಂದಳು. ಅವಳು, ಮುದುಕ, ನೀನು ನನಗೆ ಹೊರಡಲು ವ್ಯವಸ್ಥೆ ಮಾಡಿದ್ರೆ ನನ್ನನ್ನು ಹೋಗಲು ಬಿಡಿ. ಹೇಳಿ, ನೀವೇನ್ ವ್ಯವಸ್ಥೆ ಮಾಡಿದ್ದೀರಿ ಎಂದು ಹೇಳಿದಳು. ವೃದ್ಧ ಅವಳನ್ನು ಪ್ರೀತಿಯಿಂದ ನೋಡಿದನು. ನಂತರ ಅವನು ಮೆಲ್ಲಗೆ, ಇಲ್ಲ, ನೀನಿವತ್ತು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎಂದನು. ವೃದ್ಧನಿಂದ ಇದನ್ನು ಕೇಳಿ ಸೀಮಾ ಆಶ್ಚರ್ಯಚಕಿತಳಾದಳು. ಅವಳು ಕೇಳಿದಳು, ಯಾಕೆ? ನಾನಿವತ್ತು ಯಾಕೆ ಹೋಗಲು ಸಾಧ್ಯವಿಲ್ಲ ಎಂದು. ವೃದ್ಧ ಹೇಳಿದನು, ನೀನು ಇನ್ನೊಂದು ರಾತ್ರಿ ಇರಬೇಕಾಗುತ್ತೆ. ಸೀಮಾ ಆಶ್ಚರ್ಯದಿಂದ ಅವನನ್ನು ನೋಡಿ, ಏಕೆ? ಏನು ವಿಷಯ? ಎಲ್ಲವೂ ಸರಿಯಾಗಿದೆಯೇ? ನಾನು ಯಾಕೆ ಇರಲೇಬೇಕು ಎಂದು ಕೇಳಿದಳು. ಆ ಮುದುಕ ಮೃದುವಾಗಿ, ನೀನು ಹೊರಡಲು ಇನ್ನೂ ಯಾವುದೇ ವ್ಯವಸ್ಥೆಯಿಲ್ಲ. ನಾಳೆ ಒಂದು ಕ್ಯಾರವಾನ್ ಹಾದು ಹೋಗಿ ಅಜ್ಮೀರ್ ಕಡೆಗೆ ಹೋಗುತ್ತದೆ ಎಂಬ ಭರವಸೆಯಿದೆ ಎಂದು ಹೇಳಿದಳು. ಕ್ಯಾರವಾನ್ನ ಸದ್ದು ಕೇಳಿದಾಗ ಸೀಮಾಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ಯೋಚಿಸಿದಳು, ಸರಿ, ನಾನು ನಾಳೆ ಕ್ಯಾರವಾನ್ ಜೊತೆ ಹೊರಡುತ್ತೇನೆ. ನಾನು ಇಂದು ರಾತ್ರಿ ಇಲ್ಲೇ ಇರುತ್ತೇನೆ.
ಇದನ್ನು ಕೇಳಿ ಆ ಮುದುಕನಿಗೆ ತುಂಬ ಸಂತೋಷವಾಯಿತು. ಅವನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ, ನನಗೆ ಇನ್ನೊಂದು ರಾತ್ರಿ ಇದೆ. ಆ ಮುದುಕ ದಿನವಿಡೀ ದೂರದಿಂದ ಅವಳನ್ನು ನೋಡುತ್ತಲೇ ಇದ್ದ. ಈಗ ಅವಳ ಕಣ್ಣುಗಳು ಇನ್ನಷ್ಟು ಆಳವಾಗಿದ್ದವು. ರಾತ್ರಿಯಾಗಲು ಪ್ರಾರಂಭಿಸಿತು. ಸೀಮಾ ತನ್ನ ಹಾಸಿಗೆಯ ಮೇಲೆ ಮಲಗಿದಳು. ಮುದುಕ ಕೂಡ ತನ್ನ ಹಾಸಿಗೆಯ ಮೇಲೆ ಮಲಗಿದನು. ಆದರೆ ಅವನ ಹೃದಯ ಈಗ ಚಂಚಲವಾಗಿತ್ತು. ಅವನು ಮಲಗುತ್ತಲೇ ಇದ್ದನು, ಆದರೆ ಅವನ ಕಣ್ಣುಗಳು ಛಾವಣಿಯತ್ತ ನೋಡುತ್ತಿರಲಿಲ್ಲ. ಕೋಣೆಯ ಮೂಲೆಯಲ್ಲಿ ಮಲಗಿದ್ದ ಸೀಮಾಳನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವಳು ವೇಗವಾಗಿ ಉಸಿರಾಡುತ್ತಿದ್ದಳು. ಹೃದಯದಲ್ಲಿ ವಿಚಿತ್ರವಾದ ನಡುಕ ಏಳುತ್ತಿತ್ತು. ನಿಧಾನವಾಗಿ ಅವನು ಹಾಸಿಗೆಯಿಂದ ಎದ್ದನು. ಅವನು ಸದ್ದಿಲ್ಲದೆ ಸೀಮಾಳ ಬಳಿಗೆ ಹೋದನು. ಅವನು ಅವಳನ್ನು ಮೇಲಿನಿಂದ ಕೆಳಗೆವರೆಗೆ ನೋಡಲಾರಂಭಿಸಿದನು. ನಂತರ ಅವನು ಅವಳ ಪಕ್ಕದಲ್ಲಿ ಕುಳಿತು ಅವಳ ಕೂದಲನ್ನು ನಿಧಾನವಾಗಿ ಸವರಲು ಪ್ರಾರಂಭಿಸಿದನು. ಇದ್ದಕ್ಕಿದ್ದಂತೆ ಸೀಮಾ ಸ್ವಲ್ಪ ನಡುಗಿದಳು. ಅವಳು ಎಚ್ಚರಗೊಳ್ಳಬಹುದೆಂದು ಮುದುಕನಿಗೆ ಭಯವಾಯಿತು. ಅವನು ಹೆದರಿ ತನ್ನ ಹಾಸಿಗೆಗೆ ಹಿಂದಿರುಗಿದನು. ಆದರೆ ಅವನು ಸೀಮಾಳ ಕೈಯನ್ನು ಅಲ್ಲಿಂದ ಹಿಡಿದುಕೊಂಡನು. ಅವನ ಮುಖವು ಬಹಳ ಹೊತ್ತು ಅವನನ್ನೇ ನೋಡುತ್ತಲೇ ಇತ್ತು. ಈಗ ಅವನ ಕಣ್ಣುಗಳಲ್ಲಿ ಆಸೆಯಷ್ಟೇ ಅಲ್ಲ, ಹಳೆಯ ಬಾಯಾರಿಕೆಯೂ ಇತ್ತು. ಆಗ ಇದ್ದಕ್ಕಿದ್ದಂತೆ ಸೀಮಾಳ ಕಣ್ಣುಗಳು ತೆರೆದವು. ಅವಳು ಕಿರುಚಿದಳು, ಆದರೆ ಆ ಮುದುಕ ಅವಳ ಮುಖವನ್ನು ಬೇಗನೆ ಒತ್ತಿದ. ಆ ಧ್ವನಿ ಹೊರಬರಲಿಲ್ಲ. ನಂತರ ಅವನು ಆತುರದಿಂದ ತನ್ನ ಹಾಸಿಗೆಗೆ ಹಿಂದಿರುಗಿದನು. ಏನೂ ಆಗಲಿಲ್ಲವೆಂಬಂತೆ ಮಲಗಿದನು. ಸೀಮಾ ರಾತ್ರಿ ಇಡೀ ಯೋಚಿಸುತ್ತಲೇ ಇದ್ದಳು. ಈ ಮುದುಕ ನನ್ನ ಬಳಿಗೆ ಏಕೆ ಬಂದನು? ಅವನು ಏನು ಮಾಡಲು ಪ್ರಯತ್ನಿಸುತ್ತಿದ್ದನು? ಅವನ ಉದ್ದೇಶಗಳು ಸರಿಯಿಲ್ಲ ಎಂದು ತೋರುತ್ತದೆ. ಅವಳು ಭಯದಿಂದ ನಡುಗುತ್ತಲೇ ಇದ್ದಳು. ಯೋಚಿಸುತ್ತಾ ಕೊನೆಗೂ ನಿದ್ದೆಗೆ ಜಾರಿದಳು. ಬೆಳಗ್ರಿ ಸೀಮಾ ಎದ್ದು ವೃದ್ಧನ ಬಳಿಗೆ ಬಂದಳು. ಅವನು ಕೇಳಿದ, ಕ್ಯಾರವಾನ್ ಬಂದಿದೆಯೇ? ಈಗ ನನಗೆ ಅನುಮತಿ ಕೊಡಿ. ಆ ಮುದುಕ ಸ್ವಲ್ಪ ಹೊತ್ತು ಅವನ ಕಣ್ಣುಗಳನ್ನೇ ನೋಡುತ್ತಲೇ ಇದ್ದ. ನಂತರ ಅವನು, ಆದರೆ ಕ್ಯಾರವಾನ್ ಇನ್ನೂ ಬಂದಿಲ್ಲ ಎಂದ. ಸೀಮಾ ಆಘಾತಕ್ಕೊಳಗಾದಳು. ಆದರೆ ನೀವು ಕ್ಯಾರವಾನ್ ಇಂದು ಬರುತ್ತದೆ ಎಂದು ಹೇಳಿದ್ದೀರಿ ಎಂದರು. ಆ ಮುದುಕ ದಣಿತ ಧ್ವನಿಯಲ್ಲಿ ಉತ್ತರಿಸಿದ, ಹೌದು, ಅದು ಬರಲೇಬೇಕಿತ್ತು. ಬಹುಶಃ ಸಂಜೆಯೊಳಗೆ ಬರಬಹುದು. ಸೀಮಾ ಹೇಳಿದಳು, ನಾನು ಇನ್ನು ಕಾಯಲು ಸಾಧ್ಯವಿಲ್ಲ. ಆ ಮುದುಕ ತಲೆಯಲ್ಲಾಡಿಸಿ ಮೌನವಾಗಿದ್ದ. ಈಗ ಅವನು ಮನೆಯ ಅಂಗಳದಲ್ಲಿ ಕುಳಿತಿದ್ದ ಮತ್ತು ಮುದುಕ ಸೀಮಾಳನ್ನು ದೂರದಿಂದ ವಿಚಿತ್ರ ಕಣ್ಣುಗಳಿಂದ ನೋಡುತ್ತಿದ್ದ. ಸೀಮಾ ಹೇಳಿದಳು, ನನಗೆ ಅವನ ಕಣ್ಣುಗಳು ಇಷ್ಟವಿಲ್ಲ. ಹೌದು, ನಾನು ಬೇಗ ಇಲ್ಲಿಂದ ಹೋಗಬೇಕು. ನಾನು ಚಿಕ್ಕ ಹುಡುಗಿ ಮತ್ತು ಅವನ ಹೃದಯದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿದಿಲ್ಲ. ಅವನು ಯೋಚಿಸಿದನು. ಅವನು ರಾತ್ರಿ ನನ್ನ ಬಳಿಗೆ ಬಂದನು. ಅವನು ನನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದನು. ಇವತ್ತು ರಾತ್ರಿ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಕ್ಯಾರವಾನ್ ಬರುತ್ತದೆಯೋ ಇಲ್ಲವೋ, ನಾನು ನಾಳೆ ಬೆಳಗ್ಗೆ ಹೊರಡಲೇಬೇಕು. ಆ ಮುದುಕ ಇನ್ನೂ ದೂರದಿಂದಲೇ ಅವನನ್ನು ನೋಡುತ್ತಿದ್ದ. ಬೇಟೆಗಾರ ತನ್ನ ಬೇಟೆಯನ್ನು ನೋಡುವಂತೆ. ಸಂಜೆಯಾಗಿತ್ತು. ಸೀಮಾ ಅವನ ಬಳಿಗೆ ಬರುವ ಹಂತದಲ್ಲಿದ್ದಳು. ಆದರೆ ಅದಕ್ಕೂ ಮೊದಲು ಆ ಮುದುಕನೇ ಅವನ ಬಳಿಗೆ ಬಂದನು. ಅವನು, ನೋಡಿ, ಬೆಳಿಗ್ಗೆ ಹೊತ್ತಿಗೆ ಕ್ಯಾರವಾನ್ ಬರುವ ಹಾಗೆ ಕಾಣಿಸುತ್ತಿದೆ. ನಾನೇ ನಿಮಗೆ ಹೇಳಬೇಕೆಂದುಕೊಂಡೆ. ಅವರ ಬಳಿ ತುಂಬಾ ವಿಷಯಗಳಿವೆ. ಹಾಗಾಗಿ ನಿಧಾನವಾಗಿ ಹೋಗೋಣ. ಇವತ್ತು ರಾತ್ರಿ ಇನ್ನೂ ಸ್ವರ್ಕ ಕಾಯುತ್ತೇನೆ. ಸೀಮಾ ಕೋಪಗೊಂಡಳು. ಅವಳು ಬೇಗ ಹೇಳಿದಳು, ನನಗೆ ಇನ್ನು ಕಾಯಲು ಸಾಧ್ಯವಿಲ್ಲ. ಕ್ಯಾರವಾನ್ ಬರುತ್ತದೆ ಅಥವಾ ಬರದೇ ಇರಲಿ, ನಾನು ಈಗಲೇ ಹೊರಡುತ್ತಿದ್ದೇನೆ. ನನಗೆ ಇನ್ನು ಸಹಿಸಲಾಗುತ್ತಿಲ್ಲ. ಆ ಮುದುಕ ಹತ್ತಿರ ಬಂದ. ಅವನು ಹೇಳಿದ, ಇನ್ನು ಸ್ವಕ್ಕ ಹೊತ್ತಿನಲ್ಲಿ ರಾತ್ರಿಯಾಗುತ್ತದೆ. ನೀನು ಚಿಕ್ಕ ಹುಡುಗಿ. ಈ ಮರುಭೂಮಿಯಲ್ಲಿ ರಾತ್ರಿ ಎಲ್ಲಿಗೆ ಹೋಗುತ್ತೀಯಾ? ಪ್ರಾಣಿಗಳು ಸಹ ಇಲ್ಲಿ ಓಡಾಡುತ್ತವೆ. ಯಾರಿಗಾದರೂ ನೋವಾದರೆ ಅವನ ಸ್ವರದಲ್ಲಿ ಕಡಿಮೆ ಚಿಂತೆ ಇತ್ತು ಮತ್ತು ಅವನ ನಡೆ ಹೆಚ್ಚಾಗಿತ್ತು. ಇದೆಲ್ಲವೂ ಹೊಸ ನಡೆ ಎಂದು ಸೀಮಾಗೆ ಮನವರಿಕೆಯಾಯಿತು. ಆದರೆ ಅವನು ಯೋಚಿಸಿದನು, ಸರಿ, ನಿಲ್ಲಿಸೋಣ. ನಂತರ ಅವರು ಕಠಿಣವಾಗಿ ಹೇಳಿದರು, ಆದರೆ ಇದು ಕೊನೆಯ ರಾತ್ರಿ. ಕ್ಯಾರವಾನ್ ಬರುತ್ತದೆಯೋ ಇಲ್ಲವೋ, ನಾನು ನಾಳೆ ಬೆಳಗ್ಗೆ ಹೊರಡಲೇಬೇಕು. ಆ ಮುದುಕ ಮುಗುಲ್ನಡ್ಡಿ ಹೇಳಿದನು, ಸರಿ. ಆದರೆ ಅವನ ನಗುವಿನಲ್ಲಿ ಬೇರೇನವೂ ಅಡಗಿತ್ತು. ರಾತ್ರಿಯಾಗಿತ್ತು. ಸೀಮಾ ಈಗ ಪೂರ್ಣವಾಗಿ ಎಚ್ಚರವಾಗಿದ್ದಳು. ಅವಳು ಒಂದು ಮೂಲೆಯಲ್ಲಿ ಮಲಗಿದ್ದಳು. ಆದರೆ ಅವಳ ಕಣ್ಣುಗಳು ತೆರೆದಿದ್ದವು. ಅವಳು ಭಯ ಮತ್ತು ಅನುಮಾನದಲ್ಲಿದ್ದಳು. ಇವತ್ತು ರಾತ್ರಿ ಬೇಗ ಮುಗಿಯಲಿ ಎಂದು ಮೆಲುದನಿಯಲ್ಲಿ ತನ್ನೊಳಗೆ ಹೇಳಿಕೊಂಡಳು. ನಂತರ, ಹೌದು, ಕಣ್ಣು ಮುಚ್ಚಿ ಮಲಗಿದಂತೆ ಮಲಗು ಎಂದಳು. ಆ ಮುದುಕ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದನು. ಆದರೆ ಅವನ ಒಂದು ಕಣ್ಣು ತೆರೆದಿತ್ತು. ಸೀಮಾ ನಿಜವಾಗಲೂ ನಿದ್ದೆ ಮಾಡಿದ್ದಾಳೋ ಇಲ್ಲವೋ ಎಂದು ತಿಳಿಯಲು ಅವನು ಅವಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದನು. ಸೀಮಾ ಸ್ವಲ್ಪವೂ ಚಲಿಸುತ್ತಿಲ್ಲ ಎಂದು ಅವನಿಗೆ ಅನಿಸಿದಾಗ ಅವನು ಕಣ್ಣು ಮುಚ್ಚಿದನು. ಆದರೆ ಅವನ ಹೃದಯ ಇನ್ನೂ ಬಡಿಯುತ್ತಲೇ ಇತ್ತು. ಸ್ವಲ್ಪ ಸಮಯದ ನಂತರ ಸೀಮಾ ಮಲಗಿದ್ದಾಳೆ ಎಂದು ಅವನಿಗೆ ಮನವರಿಕೆಯಾದಾಗ ಅವನು ನಿಧಾನವಾಗಿ ಎದ್ದು ಅವಳ ಕಡೆಗೆ ನಡೆದನು. ಬಹಳ ಹೊತ್ತು ಅವನ ಪ್ರಜ್ಞೆ ನಡುಗುತ್ತಿರುವಂತೆ ಅವಳ ಪಕ್ಕದಲ್ಲಿ ಸದ್ದಿಲ್ಲದೆ ನಿಂತಿದ್ದ. ನಂತರ ಅವನು ಸೀಮಾಳ ಪಾದಗಳ ಬಳಿಗೆ ಕುಳಿತನು. ಕ್ರಮೇಣ ಅವನ ಪಾದಗಳು ಚಲಿಸಲು ಪ್ರಾರಂಭಿಸಿದವು. ಆಗ ಸೀಮಾಳ ಕಣ್ಣುಗಳು ಸ್ವಲ್ಪ ತೆರೆದವು. ಆ ಮುದುಕನಿಗೆ ಅರ್ಥವಾಯಿತು ಮತ್ತು ತಕ್ಷಣ ಹಿಂದೆ ಸರಿದನು. ಈಗ ಅವನು ತನ್ನ ಹಣೆಯನ್ನು ಚಲಿಸಲು ಪ್ರಾರಂಭಿಸಿದನು. ಇದ್ದಕ್ಕಿದ್ದಂತೆ ಸೀಮಾ ಕಣ್ಣು ತೆರೆದಳು. ಅವಳು ತಿರುಗಿ ಮುಖ ತಗ್ಗಿಸಿದಳು. ಅವಳು ಏನನ್ನೂ ಹೇಳಲಿಲ್ಲ. ಆದರೆ ಅವಳ ದೈಹಿಕ ಚಲನೆ ಅವಳು ಎಚ್ಚರವಾಗಿದ್ದಾಳೆ ಎಂದು ಸೂಚಿಸಿತು. ಮುದುಕ ಸದ್ದಿಲ್ಲದೆ ಎದ್ದು ತನ್ನ ಹಾಸಿಗೆಗೆ ಹಿಂದಿರುಗಿದನು. ಅವನ ಹೃದಯದಲ್ಲಿ ವಿಚಿತ್ರವಾದ ಭಯ ಇತ್ತು. ಆದರೆ ಅವನ ಮುಖದಲ್ಲಿ ಯಾವುದೇ ವಿಷಾದವಿರಲಿಲ್ಲ. ಅದು ಬೆಳಗ್ಗೆಯಾಗಿತ್ತು. ಸೀಮಾ ಎದ್ದು ನೇರವಾಗಿ ವೃದ್ಧನ ಬಳಿಗೆ ಬಂದಳು. ಅವನು ತೀಕ್ಷ್ಣ ಸ್ವರದಲ್ಲಿ ಕೇಳಿದ, ಹೌದು, ನಿಮ್ಮ ಕ್ಯಾರವಾನ್ ಬಂದಿದೆಯೇ? ಅಥವಾ ಈಗ ಯಾವುದಾದರೂ ಹೊಸ ನೆಪವಿದೆಯೇ? ಮುದುಕ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ಅವನು, ಕ್ಯಾರವಾನ್ ಬಂದಿಲ್ಲ. ಸೀಮಾ ಎದ್ದಳು. ನನಗೆ ಯಾವುದೇ ಕ್ಯಾರವಾನ್ ಬರುವುದಿಲ್ಲ ಎಂದು ಮೊದಲೇ ತಿಳಿದಿದೆ. ನೀವು ಬೇರೆ ಯಾವುದೋ ಉದ್ದೇಶಕ್ಕಾಗಿ ನನ್ನನ್ನು ಇಲ್ಲಿ ನಿಲ್ಲಿಸುತ್ತಿದ್ದೀರಿ. ನನಗೆ ಎಲ್ಲವೂ ಅರ್ಥವಾಯಿತು.
ಈಗ ನಾನು ಇಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ಬಾ, ನಾನು ಹೊರಡುತ್ತೇನೆ. ಅವಳು ಗುಡಿಸಲಿಂದ ಹೊರಗೆ ಹೋಗಲು ಪ್ರಾರಂಭಿಸುತ್ತಿದ್ದಂತೆ ಮುದುಕ ಇದ್ದಕ್ಕಿದ್ದಂತೆ ಅವಳ ಬಳಿಗೆ ಬಂದನು. ಅವನು ಅವಳನ್ನು ತಡೆದು ನೀನು ಇಲ್ಲಿಂದ ಹೋಗಲು ಸಾಧ್ಯವಿಲ್ಲ ಎಂದನು. ದಾರಿಯಿಂದ ಹೊರಗೆ ಹೋಗು, ಇಲ್ಲವಾದರೆ ನಾನು ಜೋರಾಗಿ ಕಿರುಚುತ್ತೇನೆ ಎಂದು ಸೀಮಾ ಹೇಳಿದಳು. ಮುದುಕ ಮೆಲ್ಲನೆ ಹೇಳಿದ, ಇಲ್ಲಿ ನಿನ್ನ ಧ್ವನಿ ಕೇಳಲು ಯಾರೂ ಇಲ್ಲ. ಸೀಮಾ ಕೋಪದಿಂದ ಕಿರುಚಿದಳು. ನಿನಗೆ ಏನು ಬೇಕು? ನನ್ನನ್ನು ಏಕೆ ತಡೆಯುತ್ತಿದ್ದೀರಿ? ನೀನು ನನ್ನ ತಂದೆಯ ವಯಸ್ಸು.